ಪೂರ್ತಿ ಸ್ಟ್ರೈಟ್ ನೋಡಪ್ಪ. ನಾನು ಹೇಳೋದು ನಿಮ್ಗೆ ಡೌಟ್ ಬರಬಾರ್ದು. ಮತ್ತೆ ಈ ಗೋಡೆ ಟಚ್ ಆಗಿದೆಯಲ್ಲ, ಇದು ಟಚ್ ಆಗಿದ್ದು ಅಲ್ಲ, ಅದು ಟಚ್ ಆಗಿದೆ, ಅದು ಟಚ್ ಆಗಿದೆ. ಈ ಕಟ್ಟಡಕ್ಕೆ ಟಚ್ ಇರೋದು ಸ್ವಲ್ಪ ಬಿಟ್ಟಿರೋದು. ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದು. ಇದಕ್ಕೆ ಟಚ್ ಆದದ ಇದನ್ನ ತೆಗಿ ಅಂತ ಹೇಳಿದೆ. ತೆಗೀರಿ, ಅರ್ಥ ಆಯ್ತು ಹೇಳೋದು. ಇದು ಫಸ್ಟ್ ಹೊಡೆದಾಕಿ ತಲೆ ಮೇಲೆ ಬಾರ್ ಹಂಗೆ ಹೇಳ್ದಂಗೆ ಆಗ್ಬಿಡುತ್ತೆ. ಇದೊಂದು ಆಯ್ತು, ಅದೊಂದು ಗಿಡ ತೆಗೆದಾಕಿ. ಎಲ್ಲರೂ ಟೋಟಲ್ ಎಲ್ಲ ಜಾಸ್ತಿ ಮಾಡೋದಿಲ್ರಿ, ಅಡಿಗೆ ಇಲ್ಲಿ ಮಾಡಿ, ಏನು ತೊಂದರೆ ಏನಲ್ಲ, ಫಸ್ಟ್ ಕ್ಲಾಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದೆಲ್ಲ ದೊಡ್ಡ ವಿಚಾರನಲ್ಲ. ಇದೆಲ್ಲಿ ಓಡಾಡಬೇಡಿ, ಓಡಾಡ್ತಿರಲ್ಲ, ಓಡಾಡಲೇಬೇಡಿ. ಅಡ್ಡ ಹಾಕಿ ಫಸ್ಟ್, ಸರಿ ಅಡ್ಡ ಹಾಕ್ಬಿಟ್ಟು ಅಲ್ಲೇ ಓಡಾಡಿ. ಓಡಾಡಿ ತದನಂತರದಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರೆ, ಈ ಶೆಡ್ ಮಾಡಿರಲ್ಲ, ಈ ಶೆಡ್ ಯಾವಾಗ ಮಾಡಿದ್ರಿ? ಶೆಡ್ ಮಾಡಿ ಒಂದು 6 ವರ್ಷ. ಶೆಡ್ ಯಾವಾಗ ಮಾಡಿದ್ರೆ ಅಲ್ಲಿಂದ ಸ್ಟಾರ್ಟ್, ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಏನಂತೀವ ಹಿಂಗೆ ಕೌಂಟ್ ಡೌನ್ ಅಲ್ಲಿಂದ ಸ್ಟಾರ್ಟ್ ಆಗಿರೋದು. ಅಲ್ಲಿವರೆಗೂ ಚೆನ್ನಾಗಿದ್ವಿ ನಾವು, ಅಲ್ಲಿವರೆಗೂ ಚೆನ್ನಾಗಿದ್ವಿ ನಾವು, ತೊಂದ್ರೆ ಏನಿಲ್ಲ. ಆ ಶೆಡ್ ತಲೆ ಕೆಟ್ಟ ನಾವ್ ಯಾವಾಗ ಮಾಡಿದ್ವೋ ಅಲ್ಲಿಂದ ತಲೆ ಮೇಲೆ ಕುಂತಂಗಾಗಿದೆ ನೋಡಿ. ಅರ್ಥ ಆಯ್ತು ಹೇಳೋದು? ಅಲ್ಲ, ನಿಮ್ಗೆ ಅನುಭವಕ್ಕೆ ಬಂದಿರ್ಬೇಕದು. ನಾನು ಹೇಳೋದನ್ನ ಕರೆಕ್ಟ್ ಅನ್ನೋದಕ್ಕಿಂತ ನಿಮ್ಮ ಅನುಭವಕ್ಕೆ ಬಂದಿರ್ಬೇಕದು. ನಿಮ್ಮ ಅನುಭವಕ್ಕೆ ಬಂದಿದ್ರೆ ಓಕೆ ಅನ್ಸುತ್ತೆ ನಿಮ್ಗೆ, ಅಲ್ವಾ? ಸರಿ, ಇದು ನೋಡಿ, ಇದು ಹೇಳೋದಕ್ಕೆ ಕಾರವಾಗಿರುತ್ತೆ, ಇದು ಕೇಳೋದಕ್ಕೂ ಕಾರವಾಗಿರುತ್ತೆ, ನನಗೆ ಹೇಳೋದಕ್ಕೂ ನೋವಾಗತ್ತೆ, ಕೇಳೋದಕ್ಕೂ ನೋವಾಗತ್ತೆ. ಇದು ಸರಿನಾ? ಇದು ನೋಡಿ, ನನ್ನ ಲೆಕ್ಕಾಚಾರದಲ್ಲಿ ಇದಕ್ಕಿಂತ ಎತ್ತರವಾಗಿ ನಮ್ಮ ಬಿಲ್ಡಿಂಗ್ ಇರ್ಬೇಕಿಲ್ಲಿ, ಆದ್ರೆ ಈಗಿಲ್ಲ, ವಿಚಾರ ಬೇರೆ. ಸೊ ಹಾಗಾಗಿ ಇದನ್ನ ರಿಮೂವ್ ಮಾಡಕ್ ಆಗತ್ತಾ ಮೇಲೆ? ಇವಾಗ ಡೌನ್ ಮಾಡಕ್ ಆಗತ್ತಾ? ಕಂಪೌಂಡ್ ಹಾಕೊಂಡ್ರೆ ಇಲ್ಲ ಅಂದ್ರೆ ಅದನ್ನ ಬಿಟ್ಟು ಬಿಡೋದು. ಇದಕ್ಕೆ ಕಂಪೌಂಡ್ ಹಾಕೊಂಡ್ರೆ ಕಂಪೌಂಡ್. ಇದೆಲ್ಲ ನಮ್ದೇ ಅಲ್ವಾ? ಇದೆಲ್ಲ ನಮ್ದು. ನೀವ್ ಹೇಳೋದು ಹೆಂಗಿದೆ ಅಂತಂದ್ರೆ, ಈ ಕಾಲ್ ನಮ್ದಲ್ಲ, ಇದಕ್ಕೊಂದಕ್ಕೆ ಏನಾದ್ರು ವ್ಯವಸ್ಥೆ ಮಾಡೋಣ, ಈ ಕಾಲ್ ನಮ್ದಲ್ಲ ಬಿಡಿ ಅಂತ. ಇದನ್ನ ಬಿಲ್ಡಿಂಗ್ ಇದಕ್ಕಿಂತ ಬಿಲ್ಡಿಂಗ್ ಎತ್ತರ ಆಗುತ್ತೆ. ಈಗ ಮಾಡೋದು ಮಾಡಿಬಿಟ್ಟಿದೀವಿ, ಅಲ್ಲಿವರೆಗೂ ಫೈನಾನ್ಷಿಯಲಿ ಸ್ವಲ್ಪ ಪರವಾಗಿಲ್ಲ ನಿಮ್ಗೆ, ಏನ್ ಮಾಡ್ರೆ ಸಕ್ಸಸ್ ಆಗಿದೆ. ಬಟ್ ಅದು ಯಾವಾಗ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಕೆಳಗೆ ಬಿದ್ದಿದ್ದೀರಿ ನೋಡ್ರಿ ನೀವು. ಅಲ್ಲಿ ಏನು ಮಾಡಿದ್ರು ಫೇಲ್ ಆಗಿದ್ದೀರಿ ನೀವು. ಅರ್ಥ ಆಯ್ತು ಹೇಳೋದು? ಸೊ ಹಾಗಾಗಿ ನಾನು ಹೇಳೋದು, ಇದನ್ನ ಏನ್ ಮಾಡ್ತೀರಿ? ಇದನ್ನ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು 6 ತಿಂಗಳು ಇಟ್ಕೊಂಡ್ಬಿಟ್ಟು ನಾವು ಇದಿರ್ಲಿ ಹೇಳ್ತೀನಿ, ಅದು ಸ್ವಲ್ಪ ಕಟ್ ಮಾಡಿ ಅದು ತೆಗಿರಿ, ಎಷ್ಟೋ ನಿಮ್ಗೆ ಪರ್ಫೆಕ್ಟ್ ಅನಿಸುತ್ತೆ. ಸರಿನಾ? ಇದು ಫಸ್ಟ್ ತೆಗಿರಿ, ಸರಿನಾ? ಈಗ ಇಲ್ಲಿ ಸಣ್ಣ ಬ್ರದರ್ ಇರ್ತಾನೆ, ಸಣ್ಣ ಇರ್ತಾವ, ಸ್ವಲ್ಪ ಹಿಂದಕ್ಕೆ ಹೋಗ. ಬೋರ್ವೆಲ್ ಇದೆಯಾ ಈ ಮನೇಲಿ? ಸಣ್ಣದಂದ್ರೆ ಅಂದ್ರೆ ಅದು ಕೊನೆ ಬ್ರದರ್ ಏನ್ ಮಾಡ್ತಾರೆ? ಅವ್ರದ್ದು ಕೇಸ್ ಮೇಲೆ ಬಂದವ? ಅವ್ರೇನು ಬಂದಿಲ್ಲ ಸರ್, ನಮ್ಗೆ ಇಡೀ ನಮ್ಮ ಮನೆಗೆ ಟೋಟಲ್ ಕೇಸ್ ಬಂದವೆ. ಬಂದಿತ್ತು, ಕ್ಲಿಯರ್ ಆಗ್ತದೆ. ಇದೊಂದು ಸ್ಟೋರ್ ರೂಮ್ ಮಾಡಿದ್ರು, ಸ್ಟೋರ್ ರೂಮ್ ಮಾಡಿದ್ರೆ ಶೆಡ್ ನೋಡೋದು, ಶೆಡ್ ನೋಡಿದ್ರು ನನಗೂ ಭಾರಿ ಆಸಕ್ತಿ ಇದೆ. ಬೇರೆ ಫಾರ್ಮಲ್ಲೂ ಭಾರಿ ಆಸಕ್ತಿ ನನಗೆ. ನಾನೀಗ ಇನ್ನೊಂದು 1 ರಿಂದ 1.5 ವರ್ಷಕ್ಕೆ ಮಿನಿಮಮ್ ಅಂತಂದ್ರೆ 1000 ಕಾರಣ ಮಾಡ್ತಾ ಇದ್ದೆ. ಇದು ಆಟೋಮೆಟಿಕ್ ಆಗಿ ನೀರು ಬರ್ತದೆ ಈಗ ಅಷ್ಟೇ, ಆಟೋಮೆಟಿಕ್ ಆಗಿ ಡೆನ್ಮಾರ್ಕ್ ಸಿಸ್ಟಮ್ ಎಲ್ಲ ಇಲ್ಲೇ ಇದೆ ಸರ್. ಅದೇನು ಭಾಳ ದೊಡ್ಡ ಇದಿಲ್ಲ ಟೆಕ್ನಾಲಜಿ. ಇದೆಲ್ಲ ಯಾವ ಇದು ಅಲ್ಲ? ಓಕೆ, ಆದಾಯಕ್ಕಿಂತ ಖರ್ಚು ಜಾಸ್ತಿ ಅಲ್ವಾ? ಅದಕ್ಕಿಂತ ಖರ್ಚು ಜಾಸ್ತಿ. ಸ್ವಲ್ಪ ಬಿಡ್ರಿ.
ಎಲ್ಲ ತಗೊಂಬರೋಣ, ಮೆಟಲ್ ತಗೊಂಬರೋಣ, ಸರಿನಾ? ಹಾ ಹೇಳ್ತೀನಿ, ತೋರಿಸ್ತೀನಿ, ಅದೇ ತೋರಿಸ್ತೀನಿ. ಹಾ ಇದೆ ಅಲ್ವಾ ನಮ್ದು? ಇಲ್ಲಿ ಕೆಳಗಡೆ ಸರಿ, ಓಕೆ. ಇದೇನಿದು ತಿಪ್ಪೆ? ನಮ್ದಲ್ಲ. ಸರಿ, ಕೊಟ್ಟು ಬಿಡಿ. ಅಂದ್ರೆ ಅವ್ರಿಗೂ ಚೆನ್ನಾಗಿರುತ್ತೆ, ನಿಮ್ಗೂ ಚೆನ್ನಾಗಿರುತ್ತೆ, ಇಬ್ರು ಚೆನ್ನಾಗಿರ್ಬೇಕು ನನಗೆ. ಸರಿ ನಮ್ದು ಅದೇ ಆಸೆ. ಅವರು ಚೆನ್ನಾಗಿ, ಒಬ್ರು ಚೆನ್ನಾಗಿರಂಗಿಲ್ಲ, ಅವರೊಬ್ರು ಚೆನ್ನಾಗಿರಂಗಿಲ್ಲ. ನನಗೆ ಇಬ್ರು ಚೆನ್ನಾಗಿದ್ದಾಗ ನನಗೆ ಬಂದಿದ್ದಕ್ಕೂ ಸಾರ್ಥಕ ಅಲ್ವಾ? ಹಾಗಾಗಿ ನಿಮ್ದು ಪ್ಲಾನ್ ತೋರಿಸ್ತೀನಿ ನನಗೆ. ತಗೊಬಂದಪ್ಪ. ಏನಪ್ಪ ಕೊಡಮ್ಮ, ಕೊಡಪ್ಪ. ಬಿಡಿ, ನಮ್ಮ ಬುಜ್ಜಿ ಹೇಳ್ತಿದ್ರಲ್ಲ, ಯಾರ ಮಗ? ನಿಮ್ಮ ಮಗನ? ನೀವು ಹೇಗಿದೆ ಅಂತ ಹೇಳ್ಬಿಡಿ, ನಾನು ಹೇಳ್ತೀನಿ. ಅದು ತಯಾರಾಗಲ್ಲ ನಾನು ಮೊಬೈಲ್ ತುಂಬಲಿ ರಫ್ ಬರ್ರಿ ಅಷ್ಟೇ. ಪ್ರಯತ್ನಗಳು ಭಾಳ ಆಗಿದಾವಲ್ವಾ? ಭಾಳ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿದ್ವಿ. ಅರ್ಥ ಮಾಡ್ಕೋಬೇಕಷ್ಟೇ, ನೀವು ಹೇಳೋದು ದಾಟಿಲ್ಲ ಅರ್ಥ ಆಗ್ಬಿಡುತ್ತೆ. ಸೇಮ್ ಹಿಂಗೆ ಇರೋದಾ? ನನ್ನ ಮೊಬೈಲ್ ಇದೆ ಹಿಂಗೆ ಇರೋದಾ? ಇದೇನು ಬಗ್ಗಿಲ್ವಾ ಹಿಂಗೆ? ಇಲ್ಲ ಇದೇನು ಹಿಂಗೆ ಬಗ್ಗಿಲ್ವಾ? ಸ್ವಲ್ಪ ಈ ಕಡೆ ಬಗ್ಗಿದೆ ಸ್ವಲ್ಪ. ಯಾವ ಕಡೆ ಹಿಂಗ್ ಹೋಗಿದ್ಯಾ? ಈ ಕಡೆ ಈಶಾನ್ಯ ಕಡೆ ಸ್ವಲ್ಪ ಹಿಂಗ್ ಹೋಗಿದ್ಯಾ? ಸ್ವಲ್ಪ ಒಂದು 4-5 ಅಡಿ. ಇದು ಹಿಂಗ್ ಹೋಗಿದ್ಯಾ ಹಿಂಗ್ ಹೋಗಿದ್ಯಾ? ಇದು ಸ್ಟ್ರೇಟ್ ಹೋಗಿದೆ, ರೈಟ್ ಇದೆ. ಓಕೆ, ಇಲ್ಲಿ ಹಿಂಗಿದೆ. ಸರಿ, ಇಲ್ಲಿ ಏನು ರೋಡ್ ಬರುತ್ತಾ? ರೋಡ್ ಬರಲ್ಲ ಗುರುಜಿ, ಇಲ್ಲಿ ರೋಡ್. ಒಂದ್ ನಿಮಿಷ, ಇಲ್ಲಿ ಏನು ರೋಡ್ ಬರುತ್ತಾ? ಬರುತ್ತೆ ಬರುತ್ತಾ? ಬರುತ್ತೆ. ಎಲ್ಲಿ ಬರುತ್ತೆ? ಇಲ್ಲೇ ಬರುತ್ತೆ ಗುರುಜಿ. ಅದು ಬದಿಬೇಕು ಅದನ್ನ? ಇಲ್ಲೇ ರೋಡ್ ಹೊರಗಡೆಯಿಂದ ಬರುತ್ತೆ. ಹೊರಗಡೆಯಿಂದ ಬಂದು ಇಲ್ಲಿಂದ ಈ ಕ್ರಾಸ್ ಆಗುತ್ತೆ. ಇದು ಮೂಲೆ ಇದೆಯಲ್ಲ ಗುರುಜಿ, ಹಿಂಗೆ. ಸರಿ, ಹಿಂಗ್ ಬರುತ್ತೆ. ಹಿಂಗ್ ಬಂದ್ಬಿಟ್ಟು ಇಲ್ಲಿ ಸ್ಟೇಟ್ ಇದೆ. ಇಲ್ಲ ಹಂಗಿಲ್ಲ, ಇದು ಸ್ಟೇಟ್ ಇದೆ ಇಲ್ಲಿ ಹಿಂಗೆ. ಇಲ್ಲಾಂದ್ರೆ 1 ನಿಮಿಷ ಆ ದಾಂಡಿ ಹೋಗಿ. ಅಲ್ಲ, ನೀವು ಇಲ್ಲಿ ಬರೋದು ಗೊತ್ತಾಗ್ಬಿಡುತ್ತೆ ನನಗೆ. ಹಿಂಗ್ ಬಂದು ಹಿಂಗ್ ಹೋಗೋ ತೊಟ್ಟು. ಓಕೆ, ಸರಿ. ಇದು ಗೇಟ್ ಓಪನ್ ಮಾಡ್ಕೊಳ್ಳಿ. ಗೇಟ್ ಓಪನ್ ಮಾಡಿದ್ರಲ್ಲ, ಫಿನಿಶ್. ಅಂಗಡಿ ತೆಗೀರಿ ಫಸ್ಟ್. ಅಂಗಡಿ ತೆಗೆದ್ಬಿಟ್ಟು ನಾನು ಹೇಳ್ತೀನಿ, ಅಲ್ಲಿ ಹಾಕೊಂಬಿಡಿ, ಸರಿನಾ? ನೀವು ಇದನ್ನ ಫಸ್ಟ್ ರೂಮ್ ಇರ್ತೀರಲ್ಲ, ಎಲ್ಲ ತೆಗೆದ್ಬಿಟ್ಟು ಒಂದು ಕೆಲಸ ಮಾಡೋಣ. ಇದು ಗುರುಜಿ 1053 ರೀ. ಟೋಟಲ್ ಇಷ್ಟು ಜಮೀನು ಐತ್ರಿ. ಈಗ ಈ ಕಡೆ ತೆಳಗಿನ ನಮ್ದಲ್ರ? ಸರಿ. ಇದೆ ಗುರು, ಇದರಲ್ಲಿ ಅರ್ಧ ಭಾಗ ಮತ್ತೆ ಇಲ್ಲಿಂದ ಈ ಕಡೆ ನಮ್ಗೆ, ಈ ಕಡೆ ನಮ್ ದೊಡ್ಡ. ಇದು ರೆಡ್ ಮಾರ್ಕ್ ಇದೆಯಲ್ಲ, ರೆಡ್ ಮಾರ್ಕ್ ಇದೆಯಲ್ಲ ಇಲ್ಲಿ. ಈ ರೆಡ್ ಮಾರ್ಕ್ದಿಂದ ಈಚೆ ಕಡೆ ನಮ್ ಜಮೀನು. ಈ ರೆಡ್ರಿಂದ ಇದು ನಮ್ದಾ? ಇದು ನಮ್ದಲ್ವಾ? ನಿಮ್ಮ ಅಣ್ಣ ನಿಮ್ಮ ಇರೋದಲ್ವಾ? ಕರೆಕ್ಟಾ? ಇದು ಕರೆಕ್ಟ್ ರೋಡ್ ಅಲ್ವಾ? ಇದು ಇದೆ ಮೇನ್ ರೋಡ್. ಮೇನ್ ರೋಡ್ ಇದಲ್ವಾ? ಮೇನ್ ರೋಡ್ ಅಲ್ವಾ? ಇಲ್ಲಿ ಫಸ್ಟ್ ಡೋರ್ ತಕೊಳ್ಳಿ, ಗೇಟ್ ತಕೊಳ್ಳಿ, ಸರಿನಾ? ಬೇಕಾದ್ರೆ ಇಲ್ಲೂ ಗೇಟ್ ತಕೋಬಹುದು ನೀವು. ಇಲ್ಲಿ ರೋಡ್ ಇದೆ, ತಗೊಳ್ಳಿ, ಇಲ್ಲಿ ಗೇಟ್ ತಕೊಳ್ಳಿ ಬೇಕಾದ್ರೆ. ಇಲ್ಲೂ ತಕೋಬಹುದು, ಇಲ್ಲೂ ತಕೋಬಹುದು ನೀವು. ಇಲ್ಲಿ ತಗೊಳ್ಳಿ ಫಸ್ಟ್. ಇಲ್ಲಿ ತಗೊಂಡು ಇಲ್ಲಿ ಬರ್ತಿರಲ್ವಾ, ಇದು ಫಿಲ್ ಮಾಡಿ ಇಲ್ಲಿ ಅಂಗಡಿ ಕಟ್ಟಿದ್ರಲ್ವಾ, ತೆಗೀರಿ ಇದನ್ನ. ಫಿಟ್ಟಿಂಗ್ ವೇಸ್ಟ್ ಆಗುತ್ತೆ, ಸರಿನಾ? ಅಲ್ಲಿ ಏನ್ ಹೇಳಿದ್ ನಾನು ಕಟ್ ಮಾಡ್ಕೊಂಡ್ಬಿಟ್ಟು ಅದು ತೆಗೆದು ಫಿನಿಶ್. ಅಲ್ಲಿಗೆ ನಿಮ್ಗೆ 25-30% ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಬೇರೆ ಇನ್ವೆಸ್ಟ್ಮೆಂಟೇ ಬೇಡ. ಸೆಕೆಂಡ್ ನಾನು ಡೋಸೇಜ್ ಏನಪ್ಪಾ ಅಂತಂದ್ರೆ, ಸೆಕೆಂಡ್ ಡೋಸೇಜ್, ಫಸ್ಟ್ ಡೋಸೇಜ್ ಆದ್ಮೇಲೆ ಸೆಕೆಂಡ್ ಡೋಸೇಜು ನಾವು ಇದನ್ನ ಕೀಳೋದು ಮೇಲೆ ಅಥವಾ ಬೇರೆ ಕಟ್ಟೋದು, ಅಲ್ಲಿ ಬೇರೆ ಕಟ್ಟೋದು, ಸರಿನಾ? ಬೇರೆ ಕಟ್ಟೋದಲ್ವಾ? ಸೊ ಹಂಗಾಗಿ ಅದು ವ್ಯವಸ್ಥೆ ಮಾಡಿ. ಈ ಮಣ್ಣಿನ ಬೇರೆನ ಕಟ್ಟಬೇಕು, ಸರಿನಾ? ನಮ್ಗೆ ಹೆಂಚಾಗ್ಲಿ, ನೀವೇನು RCCನೇ ಕಟ್ಟಬೇಕಂತೇನಿಲ್ಲ, ಗುಡಿಸ್ಲು ಹಾಕೊಳ್ಳಿ, ಅಂದ್ ಏನ್ ಅಭ್ಯಂತರ ಏನಿಲ್ಲ. ಗುಡಿಸ್ಲು ಕೂಡ ಸ್ಥಾನ ಬಲ ಇದ್ರೆ ಅದು ಅರಮನೆ ಆಗತ್ತೆ. ನೆನಪಿಟ್ಕೊಳ್ಳಿ, ಮನೆ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮನೆ ಚೆನ್ನಾಗಿದ್ರೆ ಮಂತ್ರಾಲಯದ ಹೋದಂಗೆ ನಾವು ಅಲ್ವಾ? ಆ ರಾಘವೇಂದ್ರ ಸ್ವಾಮಿ ಯಾವಾಗಲೂ ನಮ್ನ ಕೈ ಬಿಡೋದೇ ಇಲ್ಲ, ಆಂಜನೇಯ ಸ್ವಾಮಿ ಯಾವಾಗಲೂ ಕೈ ಬಿಡೋದೇ ಇಲ್ಲ. ಬಟ್ ಮನೆ ಸರಿಲ್ಲ ಅಂದ್ರೆ ಮಂತ್ರಾಲಯಕ್ಕೆ ಹೋದ್ರು ಆ ದೇವರು ಮನೆ ಸರಿ ಮಾಡ್ಕೊಂಡ್ರೆ ಮಂತ್ರಾಲಯಕ್ಕೆ ಬಂದಿಲ್ಲಪ್ಪ ಅಂತಾನೆ.
ಅಲ್ವಾ? ಸೊ ಹಾಗಾಗಿ ಹೇಳಿ, ಏನು ಡೌಟ್ ಇದೆ? ಏನು ಹೇಳಿ? ಮ್ಯಾಪ್ ನೋಡ್ಲಕ್ಕ ಚೆನ್ನಾಗಿದೆಯಲ್ಲ ಮ್ಯಾಪ್? ಓಕೆ, ಇದು ಮಾಡ್ಕೊಳ್ಳಿ ಫಸ್ಟು. ನಾನು ಹೇಳ್ದಂಗೆ ವ್ಯವಸ್ಥೆ ಮಾಡ್ಕೊಳ್ಳಿ, ಸರಿನಾ? ಏನಾದರೂ ಡೌಟ್ ಇದೆಯಾ? ಡೌಟ್ ಅಂದ್ರೆ ಗುರುಜಿ ಇದನ್ನ ಒಟ್ಟು ಒಂದು ಮನಿನ ಕಟ್ಟಬೇಕು ಅನ್ನೋದು ಪ್ಲಾನಿಂಗ್ ಐತೆ ಗುರುಜಿ. ಮನೆ ಕಟ್ಟಬೇಕಾ? ಮನೆ ಕಟ್ಟಬೇಕು ಅಂದರೆ ಟೋಟಲ್ ನಿಮ್ಮ ತೋಟದ ಪ್ಲಾನ್ ನನಗೆ ಬೇಕು. ಪ್ಲಾನ್ ಅಂದ್ರೆ ಸ್ಕೆಚ್ ತರಿಸಿ ನನಗೆ ವಾಟ್ಸಪ್ ಮಾಡಿ. ಸ್ಕೆಚ್ ಈಗ ಇದೆ ಗುರುಜಿ. ನಾನು ಸ್ಕೆಚ್ ಕಾಪಿ ಇದೆಯಾ? ಸ್ಕೆಚ್ ಕಾಪಿ ಇದ್ರೆ ಸರಿ, ಇಲ್ಲ ನನ್ನ ವಾಟ್ಸಪ್ ಮಾಡಿ, ಏನು ತೊಂದರೆ ಇಲ್ಲ. ವಾಟ್ಸಪ್ ಮಾಡಿ, ಸರಿನಾ? ವಾಟ್ಸಪ್ ಮಾಡಿ. ಇವಾಗ ಏನ್ ಮಾಡ್ತಾ ಇದ್ದೀನಿ ಗುರುಜಿ ನಾನು, ಇದು 14 ಎಕರೆ ಜಮೀನು ಟೋಟಲ್. 7 ಎಕರೆ ಇವ್ರಿಗೆ ನಮ್ಮ ದೊಡ್ಡಪ್ಪರಿಗೆ ಇದೆ, 7 ಎಕರೆ ನಮಗೆ ಇದ್ದಲ್ಲಿ 7 ಎಕರೆ, ಇಲ್ಲಿಂದ 7 ಎಕರೆ ಹಿಂಗೆ ಸ್ಟೇಟ್ ಇರೋದು. 7 ಎಕರೆ ಹಿಂಗಿದ್ದೀರಾ? ಸ್ಕ್ವೇರ್ ಇದೆಯಲ್ಲ ಇಲ್ಲಿ, ಹಿಂಗೆ ಇದೆ 7 ಎಕರೆ ಸ್ಟ್ರೈಟ್ ಆಗಿದೆಯಲ್ವಾ? ಹಿಂಗೆ ಇದು 7 ಎಕರೆ ನಂಬ್ಕೊಂಡ್ಬಿಡಿ. ಸೇಮ್ ಇದು 7 ಎಕರೆ ನಿಮ್ದು. ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಈಗ ಇಲ್ಲಿ ಗೇಟ್ ದಿಂದ ಹಿಂಗ್ ಸ್ಟೇಟ್ ಈಗ ನಂದು ವಿಚಾರ ಹೇಳಿ, ತಪ್ಪೇನಿಲ್ಲ. ಅದು ದೇವಸ್ಥಾನ ಇದೆ ಗುರುಜಿ. ಸರಿ ಸರಿ ಸರಿ. ಆ ದೇವಸ್ಥಾನದ ಹಿಂದಿನವರೆಗೂ ಹೀಗೆ ರಸ್ತೆ ಬಿಡಬೇಕು ಇಲ್ಲಿವರೆಗೂ. ಇಲ್ಲಿ ಒಂದು 11 ಗುಂಟೆ, ಇಲ್ಲಿ ಒಂದು 11 ಗುಂಟೆ, ಇಲ್ಲಿ ಒಂದು 11 ಗುಂಟೆ. ಇದು 1 2 3 4 ಜನ ಅಣ್ಣ ತಮ್ಮಂದಿರು ನಾವು. ನೀವು 4 ಜನ ಈ ತರ ಭಾಗ ಮಾಡಿ ಮುಂದಿನ ನೆಕ್ಸ್ಟ್ ಪ್ಲಾನ್ ಮಾಡ್ಬೇಕಂತ ಮಾಡಿದ್ವಿ. ಸರಿ ಸರಿ ಸರಿ, ಓಕೆ, ಹೇಳ್ತೀನಿ ನೋಡಿ, ಸರಿನಾ? ಪಾಪ ಸ್ವಲ್ಪ ಝೂಮ್ ಮಾಡಮ್ಮ, ಇದನ್ನು ಸ್ವಲ್ಪ ಹಿಂಗೆ ಕ್ಲೀನಾಗಿ ನೋಡ್ಕೊ. 4 ಭಾಗ ಅಲ್ವಾ? ಇದು ಹಿರಿಕರು ಮಾಡ್ಕೊಳ್ಳೋಣ. ಹಿರಿಕರು ಯಾರೇ ಇರಲಿ ಅವರು, ಇದು ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್, ಓಕೆನಾ? ಇದೆಲ್ಲ ಟೋಟಲ್ ಸೇರ್ಕೊಂಡು ಇದು ರೋಡ್ ಬಿಟ್ಕೊಂಡ್ಬಿಡ್ತೀವಿ ಹಿಂಗೆ. ಒಂದು ಇದು ಫಸ್ಟ್ಗೆ ಏನಿದೆಯೋ ಫಸ್ಟ್ಗೆ ಸಪರೇಟ್ ಆಗಿ ಫೆನ್ಸಿಂಗ್ ಇರಬೇಕು. ಸರಿ ಗುರುಜಿ, ಮಾಡ್ತೀನಿ ಗುರುಜಿ. ಸೆಕೆಂಡ್ ಸಪರೇಟ್ ಫೆನ್ಸಿಂಗ್ ಇರಬೇಕು. ಥರ್ಡು ಸಪರೇಟ್ ಫೆನ್ಸಿಂಗ್ ಇರಬೇಕು. ನೆನಪಿಟ್ಕೊಳ್ಳಿ, ಎಲ್ಲರೂ ನೆನಪಿಟ್ಕೊಳ್ಳಿ ಇದನ್ನ, ಮತ್ತೆ ಆಮೇಲೆ ಮಿಸ್ ಮಾಡ್ಕೋಬೇಡಿ. ಇಲ್ಲ, ಫೋರ್ತು ಕಂಪಲ್ಸರಿ ಆಗಿ ಇರಬೇಕು. ಇದ್ದಾಗ ಮಾತ್ರ, ಅಲ್ಲಿ ಸರಹದ್ದು ಇದ್ದಾಗ ಮಾತ್ರ ನಮಗೆ ಅಲ್ಲಿನ ಆಕ್ಟಿವ್ ಚಾನಲ್ ಸ್ಟಾರ್ಟ್ ಆಗುತ್ತೆ, ಪಾಸಿಟಿವ್ ಆರ್ ನೆಗೆಟಿವ್. ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ ಟೋಟಲ್ ಆಗಿ ಎಲ್ಲರಿಗೂ ಪಶ್ಚಿಮ ವಾಯುವ್ಯದಲ್ಲಿ ಗೇಟ್ ಕೊಡ್ತೀನಿ. ಅರ್ಥ ಆಯ್ತು ಹೇಳೋದು? ಎಲ್ಲರಿಗೂ ಪಶ್ಚಿಮದಲ್ಲಿ ವಾಯುವ್ಯದಲ್ಲಿ ಗೇಟ್ ಕೊಡ್ತೀನಿ. ಅವಾಗ ಇಲ್ಲಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ಗೇಟ್ ತಗೊಂಡು ಓಡಾಡೋ ಹಾಗಿಲ್ಲ. ಅದು ಏನಾಗುತ್ತೆ, ಈಗ ನನ್ನ ವಿಚಾರ ಏನಿತ್ತು ಗುರುಜಿ, ಇವಾಗ ಈ ಕಡೆ ಇನ್ನು ಅದ ಇದು ಇದೆಯಲ್ಲ ಮುಂದೆ ಇನ್ನೂ ಸ್ವಲ್ಪ ಬಿಟ್ಟು ಒಳಗೆ ಮನೆ ಕಟ್ಟೋದು. ಆಮೇಲೆ ಇದೇನ್ ರೋಡ್ ಇದು ಸ್ಟೇಟ್ ರೋಡ್ ಬಿಟ್ಟಿರ್ತೀನಲ್ಲ ಗುರುಜಿ, ಈ ರೋಡ್ ನ ಪೂರಾ ಈ ಕಡೆ ಪೂರ್ವಕ್ಕೆ ಮನೆ ಮಾಡಿ ಈ ಕಡೆಯಿಂದ ಅಡ್ಡಾಡಿ ಈ ಕಡೆ ಬಿಸ್ನೆಸ್ ಪ್ರಪೋಸ್ ಈ ಕಡೆ ಇಲ್ಲಿ ಮನೆ ಕಟ್ಟಬೇಕು ಅಂತ ಇರೋದು. ಇಲ್ಲ ಗುರುಜಿ, ಇಲ್ಲಿ ಸೆಂಟರ್ ಮನೆ ಕಟ್ಟಬೇಕಂತಿರೋದು. ನೀವು ಮನೆ ಕಟ್ಟಿದ್ರೆ ಯಾವುದೇ ಕಾರಣ ಕಟ್ಟಕ್ ಕೂಡ ಆಗಲ್ಲ. ನೀವು ಕಟ್ಟಕ್ಕೆ ಮನಸ್ಸಿದೆ, ಬಟ್ ಕಟ್ಟಕ್ ಕೂಡ ಆಗಲ್ಲ. ನೆನ್ಪಿಟ್ಕೊಳ್ಳಿ, ನೀವು ಯಾವಾಗ ಪಾರ್ಟಿಷನ್ ಮಾಡ್ಕೊಂತಿರೋ ಇನ್ನು 10 ವರ್ಷಕ್ಕೆ ಮಾಡ್ಕೊಂಡು ಈಗಲೇ ಮಾಡ್ಕೊಂಬ. ಯಾಕಂದ್ರೆ ನೀವು ಬಾಗಾಗ್ರಿ ಅಂತ ಹೇಳ್ತಿಲ್ಲ ನಾನು. ಮಾಡ್ಬೇಕಾದ್ರೆ ಮಾಡ್ಲೇಬೇಕು ಅಂತ ಹೊರಟಾಗ ಹಿಂಗೆ ನೀವು ಸಪರೇಟ್ ಮಾಡ್ಕೊಂಡು ಸಪರೇಟ್ ಮನೆಗಳನ್ನ ಮಾಡ್ಕೊಳ್ಳಿ. ಅರ್ಥ ಆಯ್ತು ಹೇಳೋದು? ಗುಡಿಸ್ಲಾಗ್ಲಿ, ಅದು ಶೆಡ್ ಆಗ್ಲಿ, ನೀವು ಬಂಗ್ಲೆ ಆಗ್ಲಿ, ನಂದೇನು ಅಭ್ಯಂತರ ಏನಿಲ್ಲ. ಬಟ್ ಆದ್ರೆ ನೀವು ಪಾರ್ಟಿಷನ್ ಮಾಡ್ಕೋಬೇಕು. ಇಲ್ಲೆಲ್ಲರೂ ಸೇರ್ಕೊಂಡೆಲ್ಲ ಮಾಡ್ಕೊಳ್ತೀವಿ ಅಂದ್ರೆ ಮತ್ತೆ ಕೆಳಗೆ ಬೀಳ್ತೀರಿ, ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಇನ್ನೂ ಒಂದು, ನೀವು ಪಾರ್ಟಿಷನ್ ಮಾಡದಲ್ಲೇ ಇಷ್ಟು ಮಾಡ್ತೀವಿ, ಎಲ್ಲರೂ ಒಟ್ಟಿಗೆ ಇದ್ದು ಒಂದು ಮನೆ ಕಟ್ಟಿಬಿಡ್ತೀವಿ ಅಂದಲ್ಲಿ ಅದನ್ನು ಓಕೆ, ತೊಂದರೆ ಏನಿಲ್ಲ. ಎಲ್ಲರೂ ಕಟ್ತೀವಿ ಅಂದಮೇಲೆ ಇಲ್ಲೊಂದು ಒಳ್ಳೆದು ಮನೆ ಕಟ್ಕೊಂಡ್ಬರೋಣ. ಇಲ್ಲಿ ಬಿಸ್ನೆಸ್ಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲಿ ಎಷ್ಟು ಬೇಕೋ ಮಾಡ್ಕೊಂಡು, ದಿಸ್ ಈಸ್ ಎಂಟಿ ಪ್ಲೇಸ್, ದಿಸ್ ಈಸ್ ರೋಡ್. ಅರ್ಥ ಆಯ್ತು ಹೇಳೋದು? ನೀವೇನೇ ಮಾಡ್ಬೇಕಂದ್ರೆ ಕೂಡ ಪ್ಲಾನ್ ಗೀಸ್ ಕಳಿಸಿ ನನಗೆ. ಪ್ಲಾನ್ ಗೀಚೇನ ಏನು ಒಂದಿದು ರಫ್ ಆಗಿ ಹಿಂಗೆ ಮಾಡ್ಬೇಕಂತ್ಕೊಂಡಿದ್ದೀನಿ, ಹಿಂಗೆ ಮಾಡ್ಕೋಬೇಕಂತ್ಕೊಂಡು ಹಿಂಗೆ ಮಾಡ್ಕೋಬೇಕಂತ್ಕೊಂಡು ಮಾಡ್ಕೊಳ್ಳೋ ಬೇಡ, ಸರಿನಾ? ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ಅಡ್ರೆಸ್ಸು ನೆನಪಿಲ್ದಿದ್ರು ಕೂಡ ನಮ್ಗೆ ಸ್ವಲ್ಪ ರಿಮೆಂಬರ್, ಆಲೋಚನೆ ಬರೋ ಹಾಗೆ ಮಾಡಬೇಕು. ನೀವು ಡೈರಿ ಮಾಡಿದ್ವಿ ಅಂತ ಹೇಳಿ ನನಗೆ, ನೀವು ಆಕಳೆಲ್ಲ ಮಾಡಿದ್ವಲ್ಲ, ಫೀಡ್ ಮಾಡಿದ್ವಿ ಅಂದರೆ ನೆನಪಿರುತ್ತೆ ನನಗೆ. ಮಾಡಿದ್ರೆ ಹೇಳ್ತೀವಿ, ಸರಿನಾ? ಅವಾಗ ಇದು ಮನೆ ಹತ್ರ ಇಷ್ಟೇ ನೋಡಿ. ಸರಿ, ಇಷ್ಟು ಮಾಡ್ಕೊಳ್ಳಿ. ಗೆಟ್ ರನ್ ಸ್ಟಾರ್ಟ್. ಪೆಟ್ರೋಲ್ ಹಾಕೊಳ್ಳಿ, ಓಡಿಸಿ ಗಾಡಿ. ಅಂಗಡಿಯಲ್ಲಿ ಅದು ತೆಗೆದು ಬರೋಣ ಫಸ್ಟ್. ಅದು ಹೊರಗಡೆ ಇಡ್ಬೇಕಾ? ಹೊರಗಡೆ ಡೋರ್ ಕೊಡೋ ಹಾಗಿದೆ, ಕೊಡಲೇಬೇಕಾ? ಆ ಕಡೆ ರೋಡ್ಗೆ ಡೋರ್ ಬೇಕಾಗಿತ್ತು. ರೋಡಿಗೆ ಡೋರ್. ಒಂದು ನಿಮಿಷ ಬನ್ನಿ ಹೇಳಿ. ತಯಾರಾಗೋಗು.
ಲೈನಿಗೆ ಬಂತಲ್ಲ ಇದು ಲೈನಿಗೆ ಬಂದಂಗೆ ಅಲ್ಲಿ ಬಂದ್ರು ಲೈನ್ನಲ್ಲೇ ಬಂದ ಇದು ಹಿಂದಕ್ಕೆ ಆಗ್ಬಿಟ್ಟು ಇದ್ರ ಲೆವೆಲಿಗೆ ಬರ್ಬೇಕು ಗೊತ್ತಾಗದ ಇದು ಮಾಡ್ದಂಗೆ ಆ ಕಡೆ ಟಚ್ ಮಾಡ್ದಂಗೆ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಮಾಡಿಬಿಡಿ ಈ ಮನೆಗೆ ಟಚ್ ಆ ಕಡೆ ಒಂದು ಡೋರ್ ಅಂದ್ರೆ ನಮ್ಗೆ ಇಲ್ಲೇ ಓಡಾಡಕ್ಕೆ ಬರೋಲ್ಲ ಈ ಕಡೆ ನಾವು ಮನೆಯಿಂದ ಅಲ್ಲಿಂದ ಒಳಗೆ ಬರಬೇಕಾದ್ರೆ ಅಲ್ಲೇ ಬನ್ನಿ ಇದು ಪಕ್ಕದಲ್ಲಿ ಜಾಗ ಆಗತ್ತಾ ಫೆನ್ಸಿಂಗ್ ಹಾಕೊಂಬಿಡಿ ಸುಮ್ಮನೆ ಅದು ಸಪ್ರೇಟಾಗಿ ಇಲ್ಲಿಂದ ಒಳಗೆ ಬರೋದಿಲ್ಲ ಹೊರಗಳಿಂದ ಓಡೋದು ಅರ್ಥ ಆಯ್ತು ಹೇಳೋದು ಈಗ ಅಲ್ಲೇ ಸೆಡ್ನಾಗ ಒಳಗಿನ ಬಾಜು ಮಾಡಿದ್ವಿ ಈಗ ಅದೇ ಹೊರಗೆ ಬರುತ್ತಲ್ಲ ರೀ ಹಾಂ ಅಲ್ಲೇ ಅದ ಮೂಲೆ ಅದ್ರಾಗ ನಾವು ಒಳಗೆ ಮಾಡಿದ್ವಿ ಒಳಗೆ ಮಾಡ್ಬೋದು ಒಳಗೆ ಮಾಡಿ ಒಳಗೆ ಮಾಡು ಬೇಕಂದ್ರೆ ಈ ಕಡೆ ಉತ್ತರ ಬಂದು ಬಾಗ್ಲಕ್ಕೆ ಕೊಡ್ಬೋದು ಹಾಂ ಉತ್ತರ ಕೊಡ್ಬೋದು ಉತ್ತರ ಕೊಟ್ಟು ಮಾಡ್ಬೋದು ತೊಂದರೆ ಏನಿಲ್ಲ ಅವಾಗ 90% ಹಂಗಂತಂದು ಇಲ್ಲೆಲ್ಲ ಮಾಡ್ಕೊಂಡು ತಲೆನೋವಾಗುತ್ತೆ ಇದು ಭಾಳ ಭಾರಿ ತೊಂದರೆ ಆಗುತ್ತೆ ನಿಮಗೆ ಅಲ್ವಾ ಎಲ್ಲ ಮಾಡ್ಕೊಂಡು ಆರ್ತಿ ಮಾಡ್ಕೊಂಡು ಸರಿನಾ ಅದು ಇಲ್ಲಿ ಮಾಡಬೇಕು ಅಂತಂದರೆ ಈ ಲೈನ್ಗೆ ಸೆಟ್ ಇದೆಯಲ್ಲ ನಾನು ಸೆಟ್ ಇದೆಯಲ್ಲ ಸೆಟ್ನಲ್ಲಿ ಒಳಗಡೆನೇ ಮಾಡ್ಬೋದು ಸೆಟ್ ಒಳಗಡೆ ಸೆಟ್ ಒಳಗಡೆ ಸೆಟ್ ಒಳಗಡೆ ಮಾಡ್ಬೋದು ಸೆಟ್ ಒಳಗಡೆ ಪಾರ್ಟಿ ಮಾಡ್ಬೋದು ಹೌದಾ ತೆಗೆದು ಬಿಡೋದು ಸೆಟ್ ಕಂಬ ಇದೆಯಲ್ಲ ಈ ಕಂಬದಲ್ಲೇ ಅಲ್ಲ ಇಲ್ಲೇ ಒಳಗೆ ಇಲ್ಲೇ ಇಷ್ಟಕ್ಕೆ ಮಾಡ್ಕೊಂಬಿಡಿ ಏನು ತೊಂದರೆ ಏನಿಲ್ಲ ಇಷ್ಟಕ್ಕೆ ಮಾಡ್ಕೊಂಬಿಡಿ ಪೂರಾ ದಂಡೆ ತಕ್ಕ ಮಾಡ್ರೆ ನಾ ಅರ್ಧ ಮಾಡಿ ಸಾಕು ಒಂದು ಅರ್ಧ ಲೆಕ್ಕ ಅರ್ಧ ಮಾಡಿ ಅರ್ಧ ಲೆಕ್ಕ ಸಾಕು ಜಾಸ್ತಿ ಮಾಡೋದು ಬೇಡ ಅವಾಗ ಇಲ್ಲಿ ರೋಡ್ ಬಿಟ್ರು ಇಲ್ಲಿ ಇದು ಡೋರ್ ನಡೀತಲ್ಲ ಗುರುಜಿ ಇಲ್ಲಿ ಓ ಅಮ್ಮನಿಲ್ಲ ಇದು ಡೋರ್ ಇದೇ ಡೋರ್ ನಡೀತಾವ ಅವಾಗ ನಡೀತಾವ ಇದು ಡೋರ್ ಇಲ್ಲೇ ಇದ್ದು ಬಿಡ್ಲಿ ಗುರುಜಿ ಇದಿರ್ಲಿ ಇದು ಇಲ್ಲೊಂದು ಇದು ತಗೊಳ್ಳಿ ಅಷ್ಟೇ ಜಾಸ್ತಿ ಎಕ್ಸ್ಟೆಂಡ್ ಆಗ್ತದೆ ಸರಿನಾ ಅಟ್ಲೀಸ್ಟ್ ನಮ್ಮ ಶೆಡ್ ಲೆವೆಲ್ನ ಬಂದು ಇದು ಇದ್ರ ಹೊರಗೆ ಹೊರಗೆ ಬೇಡ ಶೆಡ್ ಲೆವೆಲ್ ಬಂದು ಶೆಡ್ಡಿಂದ ಒಳಗಡೆ ಅಂಗಡಿ ಒಳಗಡೆ ಆಗುತ್ತೆ ಅಷ್ಟೇ ಸಾಕಷ್ಟೇ ಸಾಕು ಇದು ಇಲ್ಲಿದ್ದಾನೆ ಇಲ್ಲಿರುತ್ತೆ ಸಾಕು ಓಕೆನಾ ಮಾಡ್ಕೊಳ್ಳಿ ಮತ್ತೆ ನೋಡಿ ಆ ಕಡೆ ತೋರಿಸಿ ಆ ಕಡೆ ತೋರಿಸಿ ಆ ಕಡೆ ತೋರಿಸಿ ಆ ಕಡೆಯಿಂದ ಕ್ಲಿಯರ್ ತೋರಿಸಿ ಯಾವತ್ತು ಟಚ್ ಆಯ್ತು ಅವತ್ತು ಕುತ್ತಿಗೆ ಬಿಡ್ತೀನಿ ಯಾಕೆಂದ್ರೆ ನಾನು ಬಿಡಿದ್ರೆ ಅಲ್ಲ ಅದು ಯಾವತ್ತು ಟಚ್ ಅಡುಗೆ ಮನೆ ಓಕೆ ಕಟ್ ಮಾಡಿ ಅಡುಗೆ ಮನೆ